ನಿಮ್ಮ ಅಪ್ಪಂಗೆ ಎದ್ರಿಲ್ಲ, ನಿನ್ಗೆ ಯಾಕೆ ಎದ್ರಬೇಕು ನಾವು? ಮೋದಿಗೆ ಎದ್ರಿಲ್ಲ ನಾವು. ಮೋದಿಗೆ ಪ್ರಶ್ನೆ ಕೇಳಬಾರ್ದಂತೆ ನಾವು. ಯಾಕ್ರಿ ಕೇಳಬಾರ್ದು? ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೇಳಬಾರ್ದಾ? ನಮ್ಮ ರಾಷ್ಟ್ರದಲ್ಲಿ ಏನಾಗ್ತಾ ಇದೆ ಅಂತ ಕೇಳಬಾರ್ದಾ? SC/ST ದೌರ್ಜನ್ಯ ಬಗ್ಗೆ ನಾವು ಕೇಳಬಾರ್ದಾ? ಮಹಿಳೆ ಮೇಲೆ ನಡೀತಾ ಇರೋ ಅತ್ಯಾಚಾರದ ಬಗ್ಗೆ ಕೇಳಬಾರ್ದಾ? RSS ಅವರಿಂದಾನೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಗೆ ಕಾರಣ ಆಗಿದೆ ಅಂತ ಏನಾದ್ರು ಪ್ರೂಫ್ ತೋರಿಸ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ವಿರೋಧ ಪಕ್ಷದ ಮೇಲ್ಮನೆ ನಾಯಕರು ಹೇಳಿದ್ರು. ನಾನು ಇಮಿಡಿಯೇಟ್ ಆಗಿ ಹೇಳಿದೆ, ಮತ್ತೊಮ್ಮೆ ಲೆಟರ್ ತೋರಿಸಿ ಬಹಳ ಸ್ಪಷ್ಟವಾಗಿ ಹೇಳಿದೆ, ಮೋದಿ ಸರ್ಕಾರದಲ್ಲಿ ಇದು ಬಿಡುಗಡೆ ಆದಂತ ಲೆಟರ್ ಇದೆ, ದಯವಿಟ್ಟು ಓದ್ಕೊಳ್ಳಿ ಅಂತ ಕೊಟ್ಟು ಇನ್ನು 2 ತಿಂಗಳಾಗ್ತಾ ಇದೆ, ಇನ್ನ ರಾಜೀನಾಮೆ ಬಂದಿಲ್ಲ. ಗುಲ್ಬರ್ಗದಲ್ಲಿ ಬಂದ್ಬಿಟ್ಟು ನನಗೇನಂತಾರೆ, ಮೋದಿ ಅವರು ಆನೆ ಅಂತೆ, ಪ್ರಿಯಾಂಕರ್ಗೆ ನಾಯಿ ಅಂತೆ. ಅದಕ್ಕೆ ಇಲ್ಲ, ಅದೇ ಹೇಳಿದೆ, ಅವ್ರ ಕಣ್ಣಲ್ಲಿ ಏನಿದೆ ನನಗೆ ಗೊತ್ತಿಲ್ಲ. ಎಲ್ಲರೂ ಕೂಡ ಸಂವಿಧಾನದ ಹುಲಿಗಳು. ಆ ಬಾಬಾ ಸಾಹೇಬ್ರು ಸಂವಿಧಾನ ಕೊಟ್ಟಿದ್ದಾರೆ ನಮ್ಗೆ. ನಿಮ್ಮ ಅಪ್ಪಂಗೆ ಎದ್ರಿಲ್ಲ, ನಿನ್ಗೆ ಯಾಕೆ ಎದ್ರಬೇಕು ನಾವು? ಮೋದಿಗೆ ಎದ್ರಿಲ್ಲ ನಾವು. ಮೋದಿಗೆ ಆ 4 ಜನ ಉಗ್ರರು 250 ಕಿಲೋಮೀಟರ್ ಒಳಗಡೆ ನುಗ್ಗಿ 26 ಜನ ಕೊಂದು ಎಲ್ಲಿ ಹೋದ್ರು ಅಂತ ಕೇಳಿದ್ರೆ ಇಲ್ಲ ನೀವು ಕೇಳಬಾರ್ದು ಅಂತ ಹೇಳ್ತಾರೆ. ಇದಾ ಪ್ರಜಾಪ್ರಭುತ್ವ? ಇದೇ ಪ್ರಜಾಪ್ರಭುತ್ವ?